ನೆಕ್ಸ್ಟ್ ಇಸ್ ಹೋಮ್ಸ್ ಆಫ್ ಆನಿಮಲ್ಸ್, ಪ್ರಾಣಿಗಳ ಮನೆಗಳು. ಓಕೆ, ಇಲ್ಲಿ ಮೊದಲನೇದು ಆ್ಯಂಟ್ ಲಿವ್ಸ್ ಇನ್ ಆ್ಯಂಟ್ ಹಿಲ್. ಆ್ಯಂಟ್ ಅಂದರೆ ಇರುವೆ. ಓಕೆ, ಇರುವೆ ಬೆಟ್ಟದಲ್ಲಿ ಇರುವೆ ವಾಸಿಸುತ್ತದೆ. ಓಕೆ, ಸೊ ಆ್ಯಂಟ್ ಎಲ್ಲಿ ವಾಸಿಸುತ್ತದೆ ಅಂದರೆ ಆ್ಯಂಟ್ ಹಿಲ್ಲಲ್ಲಿ. ಬರ್ಡ್ ಲಿವ್ಸ್ ಇನ್ ಅ ನೆಸ್ಟ್, ಪಕ್ಷಿ ಗೂಡಿನಲ್ಲಿ ವಾಸಿಸುತ್ತದೆ. ಬರ್ಡ್ ಅಂದರೆ ಪಕ್ಷಿ. ಡಾಗ್ ಲಿವ್ಸ್ ಇನ್ ಅ ಕೆನ್ನಲ್, ನಾಯಿ ಕೆನ್ನಲ್ನಲ್ಲಿ ವಾಸಿಸುತ್ತದೆ. ನೆಕ್ಸ್ಟ್ ಕೌ ಲಿವ್ಸ್ ಇನ್ ಅ ಶೆಡ್, ಹಸು ಕೊಟ್ಟಿಗೆಯಲ್ಲಿ ವಾಸಿಸುತ್ತದೆ. ಸೊ ಎಲ್ಲಿ ಕೌ ವಾಸಿಸುತ್ತದೆ ಅಂದರೆ ಶೆಡ್ಡಲ್ಲಿ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಹಾರ್ಸ್ ಲಿವ್ಸ್ ಇನ್ ಅ ಸ್ಟೇಬಲ್, ಕುದುರೆ ಲಾಯದಲ್ಲಿ ವಾಸಿಸುತ್ತದೆ. ಹೆನ್ ಲಿವ್ಸ್ ಇನ್ ಅ ಕೂಪ್, ಕೋಳಿ ಒಂದು ಗೂಡಿನಲ್ಲಿ ವಾಸಿಸುತ್ತದೆ. ಓಕೆ, ಸೊ ಹೆನ್ ಎಲ್ಲಿ ವಾಸಿಸುತ್ತದೆ ಅಂದರೆ ಕೂಪ್ ಅಂತ ಹೇಳ್ತೀವಿ, COOP, ಕೂಪ್. ಲಯನ್ ಲಿವ್ಸ್ ಇನ್ ಅ ಡೆನ್, ಸಿಂಹವು ಗುಹೆಯಲ್ಲಿ ವಾಸಿಸುತ್ತದೆ. ರ್ಯಾಬಿಟ್ ಲಿವ್ಸ್ ಇನ್ ಅ ಬರೋ, ಮೊಲವು ಬಿಲ್ಲದಲ್ಲಿ ವಾಸಿಸುತ್ತದೆ. ರ್ಯಾಟ್ ಲಿವ್ಸ್ ಇನ್ ಅ ಹೋಲ್, ಇಲಿ ಒಂದು ರಂಧ್ರದಲ್ಲಿ ವಾಸಿಸುತ್ತದೆ. ಸ್ಪೈಡರ್ ಲಿವ್ ಇನ್ ವೆಬ್ಸ್, ಜೇಡಗಳು ಬಲೆಗಳಲ್ಲಿ ವಾಸಿಸುತ್ತವೆ. ವೆಬ್ಸ್ ಅಂದರೆ ಬಲೆಗಳು ಅಂತ. ಓಕೆ, ಬೀಸ್ ಲಿವ್ ಇನ್ ಹೈವ್ಸ್, ಅಂದರೆ ಜೇನುನೊಣಗಳು ಜೇನುಗೂಡುಗಳಲ್ಲಿ ವಾಸಿಸುತ್ತದೆ. ಓಕೆ, ಸೊ ಅದು ಹೈವ್ ಅಂತ ಹೇಳ್ತೀವಿ. ಸೊ ಬಿ ಹೈವ್ ಅಂತಲೂ ಕೂಡ ಹೇಳ್ತೀವಿ ಅಲ್ವಾ. ಸೊ ಬಿ ಲಿವ್ಸ್ ಇನ್ ಹೈವ್ಸ್. ಡಕ್ ಲಿವ್ಸ್ ಇನ್ ಅ ಪಾಂಡ್, ಬಾತುಕೋಳಿ ಕೊಳದಲ್ಲಿ ವಾಸಿಸುತ್ತದೆ. ಅರ್ಥ ಆಯ್ತಾ? ಸೊ ಡಕ್ ಪಾಂಡಲ್ಲಿ ವಾಸಿಸುತ್ತದೆ, ಬೀಸ್ ಹೈವ್ಸಲ್ಲಿ, ಸ್ಪೈಡರ್ಸ್ ವೆಬ್ಸಲ್ಲಿ, ರ್ಯಾಟ್ ಹೋಲಲ್ಲಿ, ರ್ಯಾಬಿಟ್ ಬರೋ ಅಲ್ಲಿ, ಲಯನ್ ಡೆನ್ನಲ್ಲಿ, ಹೆನ್ ಕೂಪಲ್ಲಿ ವಾಸಿಸುತ್ತದೆ, ಹಾರ್ಸ್ ಸ್ಟೇಬಲಲ್ಲಿ ವಾಸಿಸುತ್ತದೆ, ಕೌ ಶೆಡ್ಡಲ್ಲಿ ವಾಸಿಸುತ್ತದೆ, ಡಾಗ್ ಕೆನ್ನಲಲ್ಲಿ ವಾಸಿಸುತ್ತದೆ, ಬರ್ಡ್ಸ್ ನೆಸ್ಟಲ್ಲಿ ವಾಸಿಸುತ್ತದೆ, ಆ್ಯಂಟ್ ಹಿಲ್ಲಲ್ಲಿ ವಾಸಿಸುತ್ತದೆ. ಓಕೆ.